ಈಗ ಸ್ಟಡಿ ಫ್ಲೋ ನಡಿಬೇಕಾದ್ರೆ ಒಂದು ಇಂಪಾರ್ಟೆಂಟ್ ರಿಲೇಷನ್ ಇದೆ. ಆ ರಿಲೇಷನನ್ನೇ ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಅಂತ ಕರಿತೀರ. ಓಕೆನಾ? ಯಾವಾಗ ಸ್ಟಡಿ ಫ್ಲೋ ಆಗಬೇಕಾದ್ರೆ ಒಂದು ಫ್ಲೂಯಿಡ್ದು. ಸೊ ಅದನ್ನು ನಾವೀಗ ಸ್ಟಡಿ ಮಾಡೋಣ. ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಫಾರ್ ಎ ಸ್ಟಡಿ ಫ್ಲೋ ಆಫ್ ಫ್ಲೂಯಿಡ್. ಓಕೆನಾ? ಸೊ ಕನ್ಸಿಡರ್ ಎ ಸ್ಟಡಿ ಫ್ಲೋ. ಒಂದು ಸ್ಟಡಿ ಫ್ಲೋ ಕನ್ಸಿಡರ್ ಮಾಡಿ ಆಫ್ ಎ ಫ್ಲೂಯಿಡ್. ಓಕೆನಾ? ಲೆಟ್ P, Q and R be 3 points in the steady flow. ಆ ಸ್ಟಡಿ ಫ್ಲೋ ನಡೀತಾ ಇದೆ ಒಂದು ಫ್ಲೂಯಿಡ್. ಯಾವ ಥರ ನೋಡಿ ಇಲ್ಲಿ. ಸೊ ಆ ಸ್ಟಡಿ ಫ್ಲೋ ನಡೆಯುವಾಗ P, Q, R ಅನ್ನೋದು 3 ಪಾಯಿಂಟ್ಸ್ ಆಗಿರಲಿ ಆ ಸ್ಟಡಿ ಫ್ಲೋ ಒಳಗೆ. ಓಕೆನಾ? ಓಕೆ. ಸೊ P ಅನ್ನೋ ಪಾಯಿಂಟ್ ಸುತ್ತ ನೋಡಿ, ಇದು P, ಇದು Q, ಇದು R. P ಅನ್ನೋ ಪಾಯಿಂಟ್ ಸುತ್ತ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ AP ಇರಲಿ. ಓಕೆ. Q ಅನ್ನೋ ಪಾಯಿಂಟ್ ಸುತ್ತ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಫ್ಲೂಯಿಡ್ AQ ಇರಲಿ. R ಅನ್ನೋ ಪಾಯಿಂಟ್ ಸುತ್ತ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಫ್ಲೂಯಿಡ್ AR ಇರಲಿ. ಓಕೆನಾ? ಓಕೆ. ಈಗ P ಅನ್ನೋ ಪಾಯಿಂಟಲ್ಲಿ ಫ್ಲೂಯಿಡ್ ಪಾಸ್ ಆಗ್ಬೇಕಾದ್ರೆ ಡೆನ್ಸಿಟಿ ಆಫ್ ದ ಫ್ಲೂಯಿಡ್ ρP ಇರಲಿ. Q ಅನ್ನೋ ಪಾಯಿಂಟಲ್ಲಿ ಫ್ಲೂಯಿಡ್ ಪಾಸ್ ಆಗಬೇಕಾದ್ರೆ ಡೆನ್ಸಿಟಿ ಆಫ್ ದ ಪಾಯಿಂಟ್ ρQ ಇರಲಿ. R ಅನ್ನೋ ಪಾಯಿಂಟಲ್ಲಿ ಫ್ಲೂಯಿಡ್ ಪಾಸ್ ಆಗಬೇಕಾದ್ರೆ ಡೆನ್ಸಿಟಿ ಆಫ್ ದ ಪಾಯಿಂಟ್ ಏನಿರಲಿ, ρR ಇರಲಿ. ಓಕೆ. ಟರ್ಮ್ಸ್ ಹೇಳ್ಬಿಡ್ತೀನಿ ನೋಡಿ, ತುಂಬ ಟರ್ಮ್ಸ್ ಇದೆ ಈ ಡಿರೈವೇಷನಲ್ಲಿ. ಸೊ P, Q, R ಪಾಯಿಂಟ್ಸ್ ಇನ್ ಎ ಸ್ಟಡಿ ಫ್ಲೋ. ಒಂದು ಸ್ಟಡಿ ಫ್ಲೋ ಒಳಗಡೆ ಇರುವಂತಹ ಪಾಯಿಂಟ್ಸ್ P, Q, R ಸ್ಟಡಿ ಫ್ಲೋ ಒಳಗಡೆ ಇರೋ ಪಾಯಿಂಟ್ಸ್. ಸೊ AP ಏನು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಫ್ಲೂಯಿಡ್ ಅಟ್ P. ಅದೇ ಥರ AQ ಏನು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಫ್ಲೂಯಿಡ್ ಅಟ್ Q. ಅದೇ ಥರ AR ಏನು? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ಫ್ಲೂಯಿಡ್ ಅಟ್ R. ಸೊ ಇದು AP, AQ, AR. ಓಕೆನಾ? ಈಗ ρP ಏನು? ಡೆನ್ಸಿಟಿ ಆಫ್ ಫ್ಲೂಯಿಡ್ at P. ρQ ಏನು? ಡೆನ್ಸಿಟಿ ಆಫ್ ಫ್ಲೂಯಿಡ್ at Q. ρR ಏನು? ಡೆನ್ಸಿಟಿ ಆಫ್ ಫ್ಲೂಯಿಡ್ at R. ಓಕೆನಾ? ಓಕೆ. ಈಗ ನೋಡಿ, ಫ್ಲೂಯಿಡ್ ಹರ್ಕೊಂಡು ಹೋಗ್ತಾ ಇದೆ. ಸೊ ಈ ಥರ ಶೇಪ್ ಇತ್ತು ಅನ್ಕೊಳ್ಳಿ. ಒಂದು ಪೈಪಲ್ಲಿ ಫ್ಲೂಯಿಡ್ ಹರಿತಾ ಇದೆ ಅನ್ಕೊಳ್ಳಿ. ನಿಮ್ಮ ಪೈಪ್ ಶೇಪ್ ಹೆಂಗಿರಲಿ ನೋಡಿ ಇಲ್ಲಿ. ನಿಮ್ಮ ಪೈಪ್ ಶೇಪ್ ಈ ಥರ ಇದೆ ಪೈಪ್. ಸೊ ನೋಡಿ, ಇದು ಈ ಥರ ಶೇಪಲ್ಲಿ ಪೈಪಲ್ಲಿ ಒಂದು ಫ್ಲೂಯಿಡ್ ಹರಿತಾ ಇದೆ ಅನ್ಕೊಳ್ಳಿ. ಸೊ ಇದೇ ನಿಮ್ಮ 3 ಪಾಯಿಂಟ್ಗಳು P, Q ಮತ್ತು R. ಓಕೆನಾ? ಸೊ P ಅನ್ನೋ ಪಾಯಿಂಟ್ ಸುತ್ತ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಪೈಪ್ ಎಷ್ಟಿರಲಿ? AP ಇರಲಿ. Q ಈ ಮಿಡ್ಲಲ್ಲಿ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ ಆಫ್ ದ ಪೈಪ್ AQ ಇರಲಿ. ಈ ಅನದರ್ ಎಂಡ್ ಆಫ್ ದ ಪೈಪಲ್ಲಿ ಏರಿಯಾ ಆಫ್ ದ ಕ್ರಾಸ್ ಸೆಕ್ಷನ್ AR ಇರಲಿ. ಓಕೆನಾ? ρP be the density of fluid at the point P, ρQ be the density of fluid at the point Q, ρR be the density of the fluid at the point R. In a time T ನೋಡಿ, T ಅನ್ನೋ ಟೈಮಲ್ಲಿ ವಾಲ್ಯೂಮ್ P ಒಂದು ಸಿಂಬಲ್ ಕೊಡ್ತೀನಿ ನೋಡಿ ಇಲ್ಲಿ, VOL P ಅಂತ, ವಾಲ್ಯೂಮ್ P. ಸೊ T ಅನ್ನೋ ಟೈಮಲ್ಲಿ AP ಅನ್ನೋ ಕ್ರಾಸ್ ಸೆಕ್ಷನ್ಗೆ ವಾಲ್ಯೂಮ್ P ಎಷ್ಟು ಲಿಕ್ವಿಡ್ ದಾಟ್ಲಿ. ಯಾಕೆ ಗೊತ್ತಾ? ಯಾಕೆ ಇಲ್ಲಿ ವಾಲ್ಯೂಮ್ P ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಸ್ಪೀಡ್ ಆಫ್ ಫ್ಲೋನ ಬಗ್ಗೆನೂ ಮಾತಾಡ್ಬೇಕು ನಾನು. ಸ್ಪೀಡ್ ಆಫ್ ಫ್ಲೋ VP ಅಂದ್ಬಿಡ್ತೀನಿ. ಸೊ ಆದ್ದರಿಂದ ಈಗ V ಅನ್ನೋ ಸಿಂಬಲ್ ಯೂಸ್ ಆಗ್ಬಿಡ್ತು. ಅದಕ್ಕೆ ನಿಮ್ಗೆ ಸಿಂಪಲ್ ಆಗಲಿ ಅಂತ ಕ್ಯಾಪಿಟಲ್ V ಬಳಸ್ಬೋದಿತ್ತು. ಆಗ ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮಗೆ, ಕ್ಯಾಪಿಟಲ್ ವಿಗೂ ಸ್ಮಾಲ್ ವಿಗೂ. ಅದಕ್ಕೆ ನಾನು VOL ಅಂತ, ಸ್ಮಾಲ್ VOL, ಆಲ್ ಸ್ಮಾಲ್ ಲೆಟರ್ಸ್, ಈ ಹೊಸ ಈ ಸಿಂಬಲ್ ಕೊಟ್ಟಿದ್ದೀನಿ ನೋಡಿ. ಸೊ VOL P, ವಾಲ್ P ಅನ್ಕಡೆ ಅಥವಾ ವಾಲ್ಯೂಮ್ P. ಇಷ್ಟು ವಾಲ್ಯೂಮು T ಅನ್ನೋ ಟೈಮಲ್ಲಿ ಯಾವ ಕ್ರಾಸ್ ಸೆಕ್ಷನ್ ದಾಟ್ಲಿ? AP ಅನ್ನೋ ಕ್ರಾಸ್ ಸೆಕ್ಷನ್ ದಾಟ್ಲಿ. ಸೊ ವಾಲ್ಯೂಮ್ P ಇಸ್ ದ ವಾಲ್ಯೂಮ್ ಆಫ್ ಫ್ಲೂಯಿಡ್
crossing AP in a time T. ಸೊ ಟಿ ಅನ್ನೋ ಟೈಮಲ್ಲಿ ವಾಲ್ಯೂಮ್ ಪಿ ಅಷ್ಟು ಫ್ಲೂಯಿಡ್ ಎ ಪಿ ಅನ್ನೋ ಕ್ರಾಸ್ ಸೆಕ್ಷನ್ ದಾಟ್ಲಿ. ಅದೇ ಥರ ಅದೇ ಟಿ ಅನ್ನೋ ಟೈಮಲ್ಲಿ ಎ ಕ್ಯೂ ಅನ್ನೋ ಕ್ರಾಸ್ ಸೆಕ್ಷನ್ನ ವಾಲ್ಯೂಮ್ ಕ್ಯೂ ಅಷ್ಟು ಫ್ಲೂಯಿಡ್ ಎ ಕ್ಯೂ ಅನ್ನೋ ಕ್ರಾಸ್ ಸೆಕ್ಷನ್ ದಾಟ್ಲಿ ಇನ್ ಎ ಟೈಮ್ ಟಿ. ಅದೇ ಥರ ವಾಲ್ಯೂಮ್ ಆರ್, ಸೊ ಇಷ್ಟು ವಾಲ್ಯೂಮ್ ಆಫ್ ಫ್ಲೂಯಿಡ್ ಕ್ರಾಸಿಂಗ್ ಎ ಆರ್ ಇನ್ ಎ ಟೈಮ್ ಟಿ. ಅದು ವಾಲ್ಯೂಮ್ ಆರ್ ಇರಲಿ. ಅರ್ಥ ಆಯ್ತಾ? ಸೊ ಟಿ ಅನ್ನೋ ಟೈಮಲ್ಲಿ ಎ ಪಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ನೋಡಿ, ಎ ಪಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದು, ಎ ಕ್ಯೂ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದು, ಎ ಆರ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇದು. ಸೊ ಟಿ ಅನ್ನೋ ಟೈಮಲ್ಲಿ ಎ ಪಿ ಅನ್ನೋ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ವಾಲ್ಯೂಮ್ ಪಿ ಅಷ್ಟು ವಾಲ್ಯೂಮ್ ಆಫ್ ಲಿಕ್ವಿಡ್ ದಾಟ್ಲಿ. ಅದೇ ಥರ ಅದೇ ಟೈಮ್ ಟಿಲಿ ಎ ಕ್ಯೂ ಕ್ರಾಸ್ ಸೆಕ್ಷನ್ನ ವಾಲ್ಯೂಮ್ ಕ್ಯೂ ಅಷ್ಟು ಲಿಕ್ವಿಡ್ ದಾಟ್ಲಿ. ಅದೇ ಟೈಮ್ ಟಿಯಲ್ಲಿ ವಾಲ್ಯೂಮ್ ಆರ್ ಅಷ್ಟು ಫ್ಲೂಯಿಡ್ ಎ ಆರ್ ಅನ್ನೋ ಕ್ರಾಸ್ ಸೆಕ್ಷನನ್ನು ದಾಟ್ಲಿ. ಓಕೆನಾ? ಓಕೆ, ಈಗ ಇದೊಂದು ಟರ್ಮ್ ನೋಡಿ. ಈಗ ವಿ ಪಿ ವಿ ಕ್ಯೂ ವಿ ಆರ್. ಸೊ ವಿ ಪಿ ವಿ ಕ್ಯೂ ವಿ ಆರ್ ಏನು ಗೊತ್ತಾ? ಸ್ಪೀಡ್ ಆಫ್ ಫ್ಲೋ. ಸ್ಪೀಡ್ ಆಫ್ ಫ್ಲೋ ಅಟ್ ಪಿ. ಸೊ ಪಿ ಅನ್ನೋ ಪಾಯಿಂಟ್ ಅಲ್ಲಿ ಫ್ಲೂಯಿಡ್ ಪಾರ್ಟಿಕಲ್ಸ್ಗಳು ಮೂವ್ ಆಗ್ತಾರೋ ಸ್ಪೀಡ್ ಏನು? ವಿ ಪಿ. ಅದೇ ಥರ ವಿ ಕ್ಯೂ ಏನು? ಸ್ಪೀಡ್ ಆಫ್ ಫ್ಲೋ ಅಟ್ ಕ್ಯೂ. ಕ್ಯೂ ಅನ್ನೋ ಪಾಯಿಂಟಲ್ಲಿ ಫ್ಲೂಯಿಡ್ ಪಾರ್ಟಿಕಲ್ಸ್ ಮೂವ್ ಆಗ್ತಾರೋ ಸ್ಪೀಡು ವಿ ಕ್ಯೂ. ಪಿ ಆರ್ ಅನ್ನೋ ಪಾಯಿಂಟಲ್ಲಿ ವಿ ಪಿ ವಿ ಕ್ಯೂ ಆ್ಯಂಡ್ ವಿ ಆರ್. ಆರ್ ಅನ್ನೋ ಪಾಯಿಂಟಲ್ಲಿ ಫ್ಲೂಯಿಡ್ ಪಾರ್ಟಿಕಲ್ಸ್ಗಳು ಮೂವ್ ಆಗ್ತಾರೋ ಸ್ಪೀಡ್ ಏನು? ಫ್ಲೂಯಿಡ್ ಪಾರ್ಟಿಕಲ್ಸ್ಗಳು ಮೂವ್ ಆಗ್ತಾರೋ ಸ್ಪೀಡ್ ಅನ್ಬಹುದು ಅಥವಾ ಸ್ಪೀಡ್ ಆಫ್ ಫ್ಲೋ ಅಂತ ಕರಿಬೋದು. ಸೊ ವಿ ಆರ್ ಬಿ ದ ಸ್ಪೀಡ್ ಆಫ್ ಫ್ಲೋ ಅಟ್ ಆರ್. ಸೊ ವಿ ಪಿ ವಿ ಕ್ಯೂ ಆ್ಯಂಡ್ ವಿ ಆರ್ ಬಿ ದ ಸ್ಪೀಡ್ಸ್ ಆಫ್ ಫ್ಲೋ ಅಟ್ ಪಿ ಕ್ಯೂ ಆ್ಯಂಡ್ ಆರ್. ವಾಲ್ಯೂಮ್ ಪಿ be the volume of fluid crossing AP in a time t. Volume Q, volume of fluid crossing AQ in a time t. Volume R, volume of fluid passing AR in a time t. Rho P ಏನು density at P, density of fluid at P. Rho Q, density of fluid at Q. Rho R, density of fluid at R. PQR points in the steady flow. AP, area of cross section of fluid at P. P ಸುತ್ತ ಇರೋ area of cross section of the fluid AP. ಎ ಕ್ಯೂ, ಕ್ಯೂ ಸುತ್ತ ಇರೋ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಕ್ಯೂ. ಎ ಆರ್, ಆರ್ ಸುತ್ತ ಇರುವಂಥ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಆರ್. ಓಕೆನಾ? ಈಗ ನಿಮ್ಗೊಂದು ರಿಲೇಷನ್ ಗೊತ್ತೇ ಇದೆ ನಿಮಗೆಲ್ಲ. ಮಾಸು ಡೆನ್ಸಿಟಿ ಮತ್ತು ವಾಲ್ಯೂಮ್ಗೂ ಏನು ರಿಲೇಷನ್? ಸೊ ಡೆನ್ಸಿಟಿ ಏನಕ್ಕೆ ಸಮ? ಡೆನ್ಸಿಟಿ ಸಿಂಬಲ್ ರೋ ನೋಡಿ, ಡೆನ್ಸಿಟಿ ಇನ್ ಸಿಂಬಲ್ ರೋ. ಸೊ ಡೆನ್ಸಿಟಿ ಈಕ್ವಲ್ಸ್ ಮಾಸ್ ಬೈ ವಾಲ್ಯೂಮ್ ಅಲ್ವಾ? ಮಾಸ್ ಬೈ ವಾಲ್ಯೂಮ್. ಹಂಗಾರೆ ಮಾಸ್ನ ನಾನು ಹೆಂಗೆ ಬರಿಬೋದು ನೋಡಿ? ಡೆನ್ಸಿಟಿ ಇಂಟು ವಾಲ್ಯೂಮ್. ಮಾಸನ್ನು ಡೆನ್ಸಿಟಿ ಇಂಟು ವಾಲ್ಯೂಮ್ ಅಂತ ಬರಿಬೋದು. ಓಕೆನಾ? ಸೊ ಈಗ ಇದಿಷ್ಟು ರಬ್ ಮಾಡಿಬಿಡ್ತೀನಿ. ಓಕೆ, ಇಲ್ಲ ಈಗ ಪಿ ಅನ್ನೋ ಎ ಪಿ ಅನ್ನೋ ಕ್ರಾಸ್ ಸೆಕ್ಷನ್ ಸುತ್ತ ಟಿ ಅನ್ನೋ ಟೈಮಲ್ಲಿ ಎಷ್ಟು ಫ್ಲೂಯಿಡ್ ಪಾಸ್ ಆಗಿದೆ? ವಾಲ್ಯೂಮ್ ಪಿ. ಎ ಕ್ಯೂ ಅನ್ನೋ ಕ್ರಾಸ್ ಸೆಕ್ಷನ್ ಸುತ್ತ ಕ್ಯೂ ಅನ್ನೋ ಟೈಮಲ್ಲಿ ಎಷ್ಟು ಫ್ಲೂಯಿಡ್ ಪಾಸ್ ಆಗಿದೆ? ವಾಲ್ಯೂಮ್ ಕ್ಯೂ. ಎ ಆರ್ ಅನ್ನೋ ಕ್ರಾಸ್ ಸೆಕ್ಷನ್ ಸುತ್ತ ಎ ಪಿ ಅನ್ನೋ ಕ್ರಾಸ್ ಸೆಕ್ಷನ್ ಸುತ್ತ ಟಿ ಅನ್ನೋ ಟೈಮಲ್ಲಿ ಎಷ್ಟು ಫ್ಲೂಯಿಡ್ ಪಾಸ್ ಆಗಿದೆ? ಎಷ್ಟು ವಾಲ್ಯೂಮ್ ಆಫ್ ಫ್ಲೂಯಿಡ್ ಪಾಸ್ ಆಗಿದೆ? ವಾಲ್ಯೂಮ್ ಪಿ. ಎ ಕ್ಯೂ ಅನ್ನೋ ಕ್ರಾಸ್ ಸೆಕ್ಷನ್ ಸುತ್ತ ಟಿ ಅನ್ನೋ ಟೈಮಲ್ಲಿ ಎಷ್ಟು ವಾಲ್ಯೂಮ್ ಆಫ್ ಫ್ಲೂಯಿಡ್ ಪಾಸ್ ಆಗಿದೆ? ವಾಲ್ಯೂಮ್ ಕ್ಯೂ. ಎ ಆರ್ ಅನ್ನೋ ಕ್ರಾಸ್ ಸೆಕ್ಷನ್ ಸುತ್ತ ಟಿ ಅನ್ನೋ ಟೈಮಲ್ಲಿ ಎಷ್ಟು ವಾಲ್ಯೂಮ್ ಆಫ್ ಫ್ಲೂಯಿಡ್ ಪಾಸ್ ಆಗಿದೆ? ವಾಲ್ಯೂಮ್ ಆರ್. ಓಕೆನಾ? ಈಗ ನೋಡಿ, ಮಾಸ್ ಆಫ್ ಫ್ಲೂಯಿಡ್ ಪಾಸಿಂಗ್ ಥ್ರೂ ಎ ಪಿ ಇನ್ ಅ ಟೈಮ್ ಟಿ.
ಸೊ ಎ ಪಿ ಅನ್ನೋ ಕ್ರಾಸ್ ಸೆಕ್ಷನಲ್ಲಿ ಟಿ ಅನ್ನೋ ಟೈಮಲ್ಲಿ ಪಾಸ್ ಆಗಿರೋ ವಾಲ್ಯೂಮ್ ಆಫ್ ಫ್ಲೂಯಿಡ್ ಎಷ್ಟಪ್ಪ? ವಾಲ್ಯೂಮ್ ಪಿ. ಈಗ ಅದೇ ಎ ಪಿ ಅನ್ನೋ ಕ್ರಾಸ್ ಸೆಕ್ಷನಲ್ಲಿ ಟಿ ಅನ್ನೋ ಟೈಮಲ್ಲಿ ಪಾಸ್ ಆಗಿರೋ ಮಾಸ್ ಆಫ್ ಫ್ಲೂಯಿಡ್ ಎಷ್ಟು ಗೊತ್ತಲ್ಲ? ಮಾಸ್ನ ಹೆಂಗೆ ಬರಿಬೋದು? ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಮಾಸ್ ಆಫ್ ಫ್ಲೂಯಿಡ್ನ ಎಮ್ ಪಿ ಅಂತ ಕರೆದು ಬಿಡ್ತೀನಿ. ಟಿ ಅನ್ನೋ ಟೈಮಲ್ಲಿ ಎ ಪಿ ಅನ್ನೋ ಕ್ರಾಸ್ ಸೆಕ್ಷನ್ ಮುಖಾಂತರ ಪಾಸ್ ಆಗಿರುವಂತಹ ಮಾಸ್ ಆಫ್ ದ ಫ್ಲೂಯಿಡ್ ಎಷ್ಟಿರಲಿ? ಎಮ್ ಪಿ ಇರಲಿ. ಸೊ ಎಮ್ ಪಿನ ನಾನು ಹೆಂಗೆ ಬರಿಬೋದು? ರೋ ಪಿ ಇಂಟು ವಾಲ್ಯೂಮ್ ಪಿ ಅಂತ ಬರಿಬೋದಲ್ವಾ? ಯಾಕೆ ಹೇಳಿ? ಮಾಸ್ ಇಸ್ ಡೆನ್ಸಿಟಿ ಇಂಟು ವಾಲ್ಯೂಮ್. ಸೊ ಎ ಪಿ ಅನ್ನೋ ಕ್ರಾಸ್ ಸೆಕ್ಷನಲ್ಲಿ ಟಿ ಅನ್ನೋ ಟೈಮಲ್ಲಿ ಪಾಸ್ ಆಗಿರುವಂತಹ ಮಾಸ್ ಎಷ್ಟು? ಎಮ್ ಪಿ. ಅದೇನಕ್ಕೆ ಸಮ? ಇಲ್ಲಿದ್ದಂಥ ಡೆನ್ಸಿಟಿ ರೋ ಪಿ ಇಂಟು ಅಲ್ಲಿ ಪಾಸ್ ಆದಂಥ ವಾಲ್ಯೂಮ್ ಪಿ. ಸೊ ಎಮ್ ಪಿನ ನಾನೇನಂತ ಬರಿಬೋದು? ರೋ ಪಿ ಇಂಟು ವಾಲ್ಯೂಮ್ ಪಿ ಅಂತ ಬರಿಬೋದು, ಅಥವಾ ವಾಲ್ ಪಿ. ಅದೇ ಥರ ಸಿಮಿಲರ್ಲಿ ಎಮ್ ಕ್ಯೂನ ಹೆಂಗೆ ಬರಿಬೋದು? ಮಾಸ್ ಆಫ್ ಫ್ಲೂಯಿಡ್ ಪಾಸಿಂಗ್ ಥ್ರೂ ಎ ಕ್ಯೂ ಇನ್ ಎ ಟೈಮ್ ಟಿ. ಎಮ್ ಕ್ಯೂನ ಹೆಂಗೆ ಬರಿಬೋದು? ರೋ ಕ್ಯೂ ಇಂಟು ವಾಲ್ಯೂಮ್ ಕ್ಯೂ. ಎಮ್ ಆರ್ನ ಹೆಂಗೆ ಬರಿಬೋದು? ರೋ ಆರ್ ಇಂಟು ವಾಲ್ಯೂಮ್ ಆರ್. ಓಕೆನಾ? ಸೊ ಈಗ ಇದನ್ನು ನೋಟ್ ಮಾಡ್ಕೊಂಡಿದ್ದೀರ ಅನ್ಕೋತೀನಿ. ಸೊ ರಬ್ ಮಾಡ್ತೀನಿ ಸ್ವಲ್ಪ. ಸೊ ನನಗೆ 3 ಮಾಸ್ಗಳು ಸಿಕ್ತಪ್ಪ. ಮಾಸ್ ಆಫ್ ಫ್ಲೂಯಿಡ್ ಪಾಸಿಂಗ್ ಥ್ರೂ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಪಿ ಇನ್ ಎ ಟೈಮ್ ಟಿ. ಟಿ ಅದು ಎಷ್ಟಾರ ಅಬೌಟ್ ಟೈಮ್? ಒಂದು ಫಿಕ್ಸ್ಡ್ ಟೈಮ್. ಈಗ 5 ಮಿನಿಟ್ಸ್ ಅನ್ಕೊಳ್ಳಿ. ಸೊ 5 ಮಿನಿಟ್ಸಲ್ಲಿ ಇಲ್ಲಷ್ಟು ಮಾಸ್ ಪಾಸ್ ಆಯಿತು, 5 ಮಿನಿಟ್ಸಲ್ಲಿ ಇಲ್ಲಷ್ಟು ಮಾಸ್ ಪಾಸ್ ಆಯಿತು, 5 ಮಿನಿಟ್ಸಲ್ಲಿ ಇಲ್ಲಷ್ಟು ಮಾಸ್ ಪಾಸ್ ಆಯಿತು. 3 ಕಡೆ ಅಷ್ಟೇ ಟೈಮ್ ತಗೋಬೇಕು. ಅದೇ ಥರ 5 ಮಿನಿಟ್ಸಲ್ಲಿ ಇಲ್ಲಷ್ಟು ವಾಲ್ಯೂಮ್ ಪಾಸ್ ಆಯಿತು, ವಾಲ್ಯೂಮ್ ಪಿ. 5 ಮಿನಿಟ್ಸಲ್ಲಿ ಇಲ್ಲಷ್ಟು ವಾಲ್ಯೂಮ್ ಪಾಸ್ ಆಯಿತು, ವಾಲ್ಯೂಮ್ ಕ್ಯೂ. 5 ಮಿನಿಟ್ಸಲ್ಲಿ ಇಲ್ಲಷ್ಟು ವಾಲ್ಯೂಮ್ ಪಾಸ್ ಆಯಿತು, ವಾಲ್ಯೂಮ್ ಆರ್. ಅದೇ ಆ ಥರ. ಸೊ ಹಂಗಾರೆ ಮಾಸ್ ಆಫ್ ಫ್ಲೂಯಿಡ್ ಪಾಸಿಂಗ್ ಥ್ರೂ ಎ ಪಿ ಇನ್ ಎ ಟೈಮ್ ಟಿ ಎಷ್ಟು? ಅದೇ ಎಮ್ ಪಿ ಅಂತ ಕರ್ಕೊಂಡಿದ್ದೀನಿ. ಎಮ್ ಪಿ ಏನಕ್ಕೆ ಸಮ? ರೋ ಪಿ ಇಂಟು ವಾಲ್ಯೂಮ್ ಪಿಗೆ ಸಮ. ಓಕೆನಾ? ಅದೇ ಥರ ಎಮ್ ಕ್ಯೂ, ಮಾಸ್ ಆಫ್ ಫ್ಲೂಯಿಡ್ ಪಾಸಿಂಗ್ ಥ್ರೂ ಎ ಕ್ಯೂ ಇನ್ ಎ ಟೈಮ್ ಟಿ, ರೋ ಕ್ಯೂ ಇಂಟು ವಾಲ್ಯೂಮ್ ಕ್ಯೂ. ಅದೇ ಥರ ಮಾಸ್ ಆಫ್ ಫ್ಲೂಯಿಡ್ ಪಾಸಿಂಗ್ ಥ್ರೂ ಎ ಆರ್ ಇನ್ ಎ ಟೈಮ್ ಟಿ ಏನು? ರೋ ಆರ್ ಇಂಟು ವಾಲ್ಯೂಮ್ ಆರ್. ಈಗ ನೋಡಿ, ನಾನೀಗ ವಾಲ್ಯೂಮ್ ಆರ್ನ ಹೆಂಗೆ ಬರಿಬೋದು ನೋಡಿ ಈಗೆಲ್ಲ? ಸಾರಿ, ವಾಲ್ಯೂಮ್ ಪಿನ. ಸೊ ವಾಲ್ಯೂಮ್ ಆಫ್ ಫ್ಲೂಯಿಡ್ ಪಾಸಿಂಗ್ ಥ್ರೂ ದ ಎ ಪಿ, ದಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಪಿ ಇನ್ ಎ ಟೈಮ್ ಟಿ, ಅದನ್ನ ವಾಲ್ಯೂಮ್ ಪಿ ಅಂತ ಕರ್ಕೊಂಡಿದ್ದೀನಿ. ಸೊ ವಾಲ್ಯೂಮ್ ಪಿನ ನಾನು ಹೆಂಗೆ ಬರಿಬೋದು ಅಂದರೆ, ಐ ಕ್ಯಾನ್ ರೈಟ್ ವಾಲ್ಯೂಮ್ ಪಿ ಆಸ್ ಸ್ಪೀಡ್ ಆಫ್ ಫ್ಲೋ ಅಟ್ ಪಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಟ್ ಪಿ ಆ್ಯಂಡ್ ಟೈಮ್. ಇದು ವಾಲ್ಯೂಮ್ ಪಿನ ಈ ಥರ ಬರಿಬೋದು ನಾನು ನೋಡಿ. ವಾಲ್ ಪಿನ ಇದನ್ನು. ಸೊ ಹೌ ಕ್ಯಾನ್ ಐ ರೈಟ್ ವಾಲ್ಯೂಮ್? ಸ್ಪೀಡ್ ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಟೈಮ್. ನೆನ್ಪಿಟ್ಕೊಬಿಡಿ, ಇನ್ನು ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಈ ಪಾಯಿಂಟ್ ಭಾರಿ ಇಂಪಾರ್ಟೆಂಟು. ವಾಲ್ಯೂಮ್ನ ನಾನು ಹೆಂಗೆ ಬರಿಬೋದು? ಸ್ಪೀಡ್ ಇಂಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಟೈಮ್. ರಿಮೆಂಬರ್ ಪ್ಲೀಸ್. ಸೊ ಹಂಗಾರೆ ವಾಲ್ಯೂಮ್ ಆಫ್ ಫ್ಲೂಯಿಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಪಿ ಇನ್ ಎ ಗಿವನ್ ಟೈಮ್ ಟಿ, ಅದನ್ನೇ ನಾನು ವಾಲ್ ಪಿ ಅಂತ ಕರ್ಕೊಂಡಿರೋದು. ಸೊ ವಾಲ್ ಪಿನ ನಾನು ಹೆಂಗೆ ಬರಿಬೋದು? ಸ್ಪೀಡ್ ಆಫ್ ಫ್ಲೂಯಿಡ್ ಫ್ಲೋ ಅಟ್ ದ ಪಾಯಿಂಟ್ ಪಿ, ವಿ ಪಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅರೌಂಡ್ ಪಿ, ಎ ಪಿ ಆ್ಯಂಡ್ ಟೈಮ್ ಟಿ. ಅದೇ ಥರ ವಾಲ್ಯೂಮ್ ಕ್ಯೂನ ಹೆಂಗೆ ಬರಿಬೋದು ನಾನು? ವಿ ಕ್ಯೂ, ಎ ಕ್ಯೂ, ಟಿ. ವಾಲ್ಯೂಮ್ ಆರ್ನ ಹೆಂಗೆ ಬರಿಬೋದು ನಾನು? ವಿ ಆರ್, ಎ ಆರ್, ಟಿ. ಓಕೆನಾ? ಸೊ ಇದನ್ನ ಕೊಡಿ ಈಗ ಅಲ್ಲಿ. ಹಂಗಾರೆ ಎಮ್ ಪಿ ಏನಾಯ್ತು? ಹಂಗಾರೆ ಎಮ್ ಪಿ ಏನಾಯ್ತು? ವಿ ಪಿ ಅಲ್ಲ, ಇಲ್ಲಿ ನೋಡಿ ಎಮ್ ಪಿ ಫಸ್ಟ್ ರೋ ಪಿ ಇತ್ತು, ರೋ ಪಿ, ವಿ ಪಿ, ಎ ಪಿ, ಟಿ. ಅದೇ ಥರ ಎಮ್ ಕ್ಯೂ ಏನಾಯ್ತು? ರೋ ಕ್ಯೂ, ವಿ ಕ್ಯೂ, ಎ ಕ್ಯೂ, ಟಿ. ಅದೇ ಥರ ಎಮ್ ಆರ್ ಏನಾಯ್ತು? ರೋ ಆರ್, ಎ ಆರ್, ರೋ ಆರ್, ವಿ ಆರ್, ಎ ಆರ್, ಟಿ. ಸೊ ನೋಡಿ, ವಿಗೂ ವಾಲ್ಯೂಮ್ಗೂ ಕನ್ಫ್ಯೂಸ್ ಮಾಡ್ಕೊಬೇಡಿ. ಅದಕ್ಕೆ ನಾನು ವಾಲ್ಯೂಮ್ಗೆ ವಿ ವೈ ಎಲ್ ಅಂತ ಕೊಟ್ಟಿದ್ದು ಸಿಂಬಲ್ಲು.
ಸೊ ವಿ ಅಂದರೆ ಸ್ಪೀಡ್ ಆಫ್ ಫ್ಲೋ, ವಿ ಪಿ ಅಂದರೆ ಸ್ಪೀಡ್ ಆಫ್ ಫ್ಲೋ ಅಟ್ ದ ಪಾಯಿಂಟ್ ಪಿ. ವಾಲ್ ಪಿ ಅಂದರೆ ವಾಲ್ಯೂಮ್ ಕ್ರಾಸಿಂಗ್ ಥ್ರೂ ದ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಪಿ ಇನ್ ಎ ಟೈಮ್ ಟಿ. ಈ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಪಿ ಮುಖಾಂತರ ಪಾಸ್ ಆದಂತಹ ವಾಲ್ಯೂಮ್ ಟಿ ಅನ್ನೋ ಟೈಮಲ್ಲಿ ವಾಲ್ಯೂಮ್ ಆಫ್ ಫ್ಲೂಯಿಡ್ ಅದು ವಿ ಪಿ, ವಾಲ್ ಪಿ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಕ್ಯೂ ಮುಖಾಂತರ ಪಾಸ್ ಆದಂತಹ ವಾಲ್ಯೂಮ್ ಆಫ್ ಫ್ಲೂಯಿಡ್ ಇನ್ ಎ ಟೈಮ್ ಟಿ ಅದು ವಾಲ್ ಕ್ಯೂ. ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಆರ್ ಅಲ್ಲಿ ಪಾಸ್ ಆದಂತಹ ಫ್ಲೂಯಿಡ್ ವಾಲ್ಯೂಮ್ ಇನ್ ಎ ಟೈಮ್ ಟಿ. 1 minute, ಸಾರಿ. ಎ ಆರ್ ಅನ್ನೋ ಏರಿಯಾ ಆಫ್ ಕ್ರಾಸ್ ಸೆಕ್ಷನಲ್ಲಿ ವಾಲ್ಯೂಮ್ ಆಫ್ ಫ್ಲೂಯಿಡ್ ಎಷ್ಟು ಪಾಸ್ ಆಯಿತು ಇನ್ ಎ ಟೈಮ್ ಟಿ ಅದು ವಾಲ್ ಆರ್. ಓಕೆನಾ. ಸೊ ಎಮ್ ಪಿ ಏನಕ್ಕೆ ಸಮ ಅಂದರೆ ಎಮ್ ಪಿ ಅನ್ನೋದು ಮಾಸ್ ಆಫ್ ಫ್ಲೂಯಿಡ್ ಪಾಸಿಂಗ್ ಥ್ರೂ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಪಿ ಇನ್ ಎ ಟೈಮ್ ಟಿ. ಸೊ ಆ ಮಾಸ್ ಆಫ್ ಫ್ಲೂಯಿಡ್ ಎಷ್ಟು ಪಿ ಎ ಪಿ ಅನ್ನೋ ಏರಿಯಾ ಆಫ್ ಕ್ರಾಸ್ ಸೆಕ್ಷನಲ್ಲಿ ಪಾಸ್ ಆಗಿದ್ದು ರೋ ಪಿ ವಿ ಪಿ ಎ ಪಿ ಟಿ. ಎ ಕ್ಯೂ ಅನ್ನೋ ಏರಿಯಾ ಆಫ್ ಕ್ರಾಸ್ ಸೆಕ್ಷನಲ್ಲಿ ಟಿ ಅನ್ನೋ ಟೈಮಲ್ಲಿ ಪಾಸ್ ಆದಂತಹ ಮಾಸ್ ಎಷ್ಟು ರೋ ಕ್ಯೂ ವಿ ಕ್ಯೂ ಎ ಕ್ಯೂ ಟಿ. ಸೊ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಎ ಆರ್ ಅಲ್ಲಿ ಟಿ ಅನ್ನೋ ಟೈಮಲ್ಲಿ ಪಾಸ್ ಆದಂಥ ಮಾಸ್ ಎಷ್ಟು ರೋ ಆರ್ ವಿ ಆರ್ ಎ ಆರ್ ಟಿ. ಬಟ್ ಬೈ ಕನ್ಸರ್ವೇಷನ್ ಆಫ್ ಮಾಸ್, ಸೊ ಮಾಸ್ನ ನೀವು ಒಂದು ಫ್ಲೂಯಿಡ್ ಫ್ಲೋ ಆಗಬೇಕಾದ್ರೆ, ಓಕೆನಾ. ಸೊ ನೋಡಿ, ಯಾವುದೇ ಕ್ರಾಸ್ ಸೆಕ್ಷನಲ್ಲಿ ಇನ್ ಎ ಗಿವನ್ ಟೈಮ್ ಟಿ ಸೇಮ್ ಮಾಸೇ ಹರಿಬೇಕು. ಓಕೆನಾ. ನೋಡಿ, ಟಿ ಅನ್ನೋ ಟೈಮಲ್ಲಿ ಈ ಕ್ರಾಸ್ ಸೆಕ್ಷನ್ ಮುಖಾಂತರ ಎಷ್ಟು ಮಾಸ್ ಹರಿದೋಯ್ತು, ಅದೇ ಟಿ ಅನ್ನೋ ಟೈಮಲ್ಲಿ ಅಷ್ಟೇ ಮಾಸ್ ಈ ಅನ್ನೋ ಕ್ರಾಸ್ ಸೆಕ್ಷನ್ ಮುಖಾಂತರ ಹರಿಯುತ್ತೆ. ಹಂಗೆ ಈ ಕ್ರಾಸ್ ಸೆಕ್ಷನ್ ಮುಖಾಂತರ ಅಷ್ಟೇ ಮಾಸ್ ಹರಿಯುತ್ತೆ ಇನ್ ಎ ಗಿವನ್ ಟೈಮ್ ಟಿ. ನೋಡಿ, ಎ ಪಿ ಅನ್ನೋ ಕ್ರಾಸ್ ಸೆಕ್ಷನ್ ಮುಖಾಂತರ ಏನು ಮಾಸ್ ಹರಿಯುತ್ತೆ ಟಿ ಅನ್ನೋ ಟೈಮಲ್ಲಿ, ಎ ಕ್ಯೂ ಅನ್ನೋ ಕ್ರಾಸ್ ಸೆಕ್ಷನಲ್ಲೂ ಅಷ್ಟೇ ಮಾಸ್ ಹರಿಬೇಕು ಟಿ ಅನ್ನೋ ಟೈಮಲ್ಲಿ. ಅದೇ ಥರ ಎ ಆರ್ ಅನ್ನೋ ಕ್ರಾಸ್ ಸೆಕ್ಷನಲ್ಲೂ ಕೂಡ ಅಷ್ಟೇ ಮಾಸ್ ಹರಿಬೇಕು ಟಿ ಅನ್ನೋ ಟೈಮಲ್ಲಿ, ಯಾಕಂದರೆ ಕನ್ಸರ್ವೇಷನ್ ಆಫ್ ಮಾಸ್. ಓಕೆನಾ. ಸೊ ಈಗ ಇಲ್ಲಿ ಈ ಮಾಸ್ ಇಲ್ಲಿ ಹರ್ಕೋಯ್ತು ಟಿ ಅನ್ನೋ ಟೈಮ್ ಟಿ ಅನ್ನೋ ಟೈಮಲ್ಲಿ. ಇಲ್ಲಿ ಎಕ್ಸ್ಟ್ರಾ ಮಾಸ್ ಯಾರು ಕೊಡೋರು ಇಲ್ಲ, ತೆಗಿಯೋರು ಇಲ್ಲ ತಾನೆ, ಮಾಸ್ ಕನ್ಸರ್ವ್ಡ್ ಅಲ್ಲ. ಓಕೆನಾ. ಸೊ ಟಿ ಅನ್ನೋ ಟೈಮಲ್ಲಿ ಎ ಪಿ ಮುಖಾಂತರ ಏನು ಮಾಸ್ ಹರಿಬೇಕು ಅಷ್ಟೇ ಮಾಸು ಟಿ ಅನ್ನೋ ಟೈಮಲ್ಲಿ ಎ ಕ್ಯೂ ಮುಖಾಂತರನೂ ಅಷ್ಟೇ ಹರಿಬೇಕು, ಅಷ್ಟೇ ಮಾಸ್ ಎ ಆರ್ ಮುಖಾಂತರನೂ ಹರಿಬೇಕು ಟಿ ಅನ್ನೋ ಟೈಮಲ್ಲಿ. ಸೊ ಹಂಗಾರೆ ಏನಾಯ್ತು, ಹಂಗಾರೆ ಎಮ್ ಪಿ ಏನಕ್ಕೆ ಸಮ ಆಗಬೇಕು ಎಮ್ ಕ್ಯೂ ಎಮ್ ಆರ್ಗೆ ಸಮ ಆಗಬೇಕು. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಮ್ ಪಿ ಈಕ್ವಲ್ಸ್ ಎಮ್ ಕ್ಯೂ ಈಕ್ವಲ್ಸ್ ಎಮ್ ಆರ್. ಸೊ ಎ ಪಿ ಅನ್ನೋ ಏರಿಯಾ ಆಫ್ ಕ್ರಾಸ್ ಸೆಕ್ಷನಲ್ಲಿ ಪಾಸ್ ಆದಂತಹ ಮಾಸ್ ಇನ್ ಎ ಗಿವನ್ ಟೈಮ್ ಟಿ ಶುಡ್ ಆಲ್ಸೋ ಅಷ್ಟೇ ಮಾಸ್ ಪಾಸ್ ಆಗಬೇಕು ಎ ಕ್ಯೂ ಅನ್ನೋ ಕ್ರಾಸ್ ಸೆಕ್ಷನಲ್ಲಿ ಇನ್ ಎ ಟೈಮ್ ಟಿ. ಎ ಆರ್ ಅನ್ನೋ ಕ್ರಾಸ್ ಸೆಕ್ಷನಲ್ಲೂ ಅಷ್ಟೇ ಮಾಸ್ ಪಾಸ್ ಆಗಬೇಕು ಇನ್ ಎ ಟೈಮ್ ಟಿ. ಬಟ್ ಎಮ್ ಪಿನ ನಾನು ಹೆಂಗೆ ಬರಿಬೋದು, ರೋ ಪಿ ವಿ ಪಿ ಎ ಪಿ ಟಿ. ಎಮ್ ಕ್ಯೂನ ಹೆಂಗೆ ಬರಿಬೋದು, ರೋ ಕ್ಯೂ ವಿ ಕ್ಯೂ ಎ ಕ್ಯೂ ಟಿ. ಇದನ್ನ ಹೆಂಗೆ ಬರಿಬೋದು ನಾನೀಗ, ಎಮ್ ಆರ್ನ ರೋ ಆರ್ ವಿ ಆರ್ ಎ ಆರ್ ಟಿ. ಸೊ ನೋಡಿ, ಮೂರು ಕಡೆ ಟಿ 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 ಕ್ಯಾನ್ಸಲ್ ಆಯ್ತು ನೋಡಿ. ಸೊ ನನಗೇನು ಬಂತು, ರೋ ಪಿ ವಿ ಪಿ ಎ ಪಿ. ಓಕೆನಾ. ಸೊ ಇದನ್ನೇ ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಅಂತ ಕರೆಯುತ್ತೆ. ಓಕೆ, ಫಾರ್ ಇನ್ ಜನರಲ್ ಎನಿ ಫ್ಲೂಯಿಡ್ಸ್ಗೆ. ಓಕೆನಾ. ಸೊ ಇದನ್ನ ಹೆಂಗೆ ಬರಿಬೋದು, ರೋ ವಿ ಎ ಈಕ್ವಲ್ಸ್ ಕಾನ್ಸ್ಟೆಂಟ್ ಅಂತ ಬರಿಬೋದು ಇನ್ ಜನರಲ್ ಎನಿ ಫ್ಲೂಯಿಡ್ಗಳಿಗೆ. ಸೊ ಯಾವುದೇ ಫ್ಲೂಯಿಡ್ ಹರಿಯುವಾಗ ಎಲ್ಲೇ ಆ ಫ್ಲೂಯಿಡಿನ ಡೆನ್ಸಿಟಿ, ಆ ಫ್ಲೂಯಿಡಿನ ವಾಲ್ಯೂಮ್, ಯಾವುದೇ ಫ್ಲೂಯಿಡ್ ಹರಿಯುವಾಗ ಎಲ್ಲೇ ಹೋದರೂ ನೀವು ಆ ಫ್ಲೂಯಿಡಿನ ಡೆನ್ಸಿಟಿ, ಆ ಸ್ಪೀಡ್ ಆಫ್ ಫ್ಲೋ ಮತ್ತು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ಗಳ ಪ್ರಾಡಕ್ಟ್ ಸೇಮ್ ಇರಬೇಕು ಎಲ್ಲ ಕಡೆ. ಓಕೆನಾ. ಸಪೋಸ್ ಫಾರ್ ಲಿಕ್ವಿಡ್ಸ್, ಸೊ ಲಿಕ್ವಿಡ್ಸ್ ಗೊತ್ತಲ್ಲ, ಫ್ಲೂಯಿಡ್ಸ್ ಅಂದರೆ ಎರಡು ಬರುತ್ತೆ, ಲಿಕ್ವಿಡ್ಸ್ ಆ್ಯಂಡ್ ಗ್ಯಾಸಸ್. ಸೊ ಇದು ಲಿಕ್ವಿಡ್ಗೂ ಓಲ್ಡ್ ಗುಡ್ ಆಗುತ್ತೆ, ಗ್ಯಾಸಸ್ಗೂ ಓಲ್ಡ್ ಗುಡ್ ಆಗುತ್ತೆ ಇದು. ಬಟ್ ಈಗ ನಾನು ಎಸ್ಪೆಷಲಿ ಲಿಕ್ವಿಡ್ಸ್ಗೆ ಹೋಗ್ತಾ ಇದ್ದೀನಿ. ಫಾರ್ ಲಿಕ್ವಿಡ್ಸ್ ದೇ ಆರ್ ಇನ್ಕಂಪ್ರೆಸಿಬಲ್ ಅಲ್ವಾ. ಲಿಕ್ವಿಡ್ಗಳೇನು ಇನ್ಕಂಪ್ರೆಸಿಬಲ್, ಅವುಗಳ ಸೈಜ್ನ ಹೆಚ್ಚು ಮಾಡೋಕ್ಕಾಗಲ್ಲ, ಕಮ್ಮಿನೂ ಮಾಡೋಕ್ಕಾಗಲ್ಲ. ನಿಮ್ಮ ಹತ್ರ ಒಂದು ಗಿವನ್ ಮಾಸ್ ಆಫ್ ಲಿಕ್ವಿಡ್ ಇತ್ತು ಅಂದರೆ ಅದರ ಸೈಜ್ ಜಾಸ್ತಿನೂ ಮಾಡೋಕ್ಕಾಗಲ್ಲ, ಕಮ್ಮಿನೂ ಮಾಡೋಕ್ಕಾಗಲ್ಲ, ಇನ್ಕಂಪ್ರೆಸಿಬಲ್ ಅವು. ಹಂಗಂದಮೇಲೆ ಯಾವ್ದಾದ್ರು ಲಿಕ್ವಿಡ್ ಹರಿತಿರ್ಬೇಕಾದ್ರೆ ನೋಡಿ, ಈ ರಿಲೇಷನ್ ಇಲ್ಲಿವರೆಗೂ ಲಿಕ್ವಿಡ್ ಆರು ಆಯಿತು, ಗ್ಯಾಸ್ಗಾರು ಆಯಿತು. ಬಟ್ ಈಗ ಲಿಕ್ವಿಡೇ ಹರಿತಾ ಇದ್ದರೆ ನಮ್ಮ ಪೈಪಲ್ಲಿ
ಅಥವಾ ಸ್ಟ್ರೀಮ್ಲೈನ್ಡ್ ಫ್ಲೋ ಆಫ್ ಲಿಕ್ವಿಡ್ ಆಗ್ತಾ ಇದ್ದಾಗ, ಸೊ ಆಗ ಲಿಕ್ವಿಡ್ಗಳಿಗೆ ಏನಾಗ್ಬಿಡ್ತಿತ್ತು, ಸಪೋಸ್ ಇಲ್ಲಿ ಲಿಕ್ವಿಡೇ ಹರಿತಾ ಇದ್ದಿದ್ರೆ ಆಗ ಲಿಕ್ವಿಡ್ಗಳಿಗೆ ಡೆನ್ಸಿಟಿ ಸೇಮ್ ಇರಬೇಕಲ್ಲ, ಯಾಕಂದ್ರೆ ಇನ್ಕಂಪ್ರೆಸಿಬಲ್ ಅಲ್ಲ. ಸೊ ರೋ ಪಿ ರೋ ಆರ್ ಸಮ ಆಗ್ಬಿಡ್ತವೆ, ರೋ ಪಿ ರೋ ಆರ್ ಸಮ ಆಗ್ಬಿಟ್ಟು ಕ್ಯಾನ್ಸಲ್ ಆಗ್ಬಿಡ್ತವೆ. ಸೊ ಹಂಗಾರೆ ಲಿಕ್ವಿಡ್ಗಳಿಗೆ ಏನು ಬಂತಂಗಾರೆ ವಿ ಪಿ ಎ ಪಿ ಈಕ್ವಲ್ಸ್ ವಿ ಕ್ಯೂ ಎ ಕ್ಯೂ ಈಕ್ವಲ್ಸ್ ವಿ ಆರ್ ಎ ಆರ್. ಸೊ ಇದನ್ನ ನಾನು ಹೆಂಗೆ ಬರಿಬೋದು ನೋಡಿ, ಈಗ ವಿ ಎ ಈಕ್ವಲ್ಸ್ ಕಾನ್ಸ್ಟೆಂಟ್, ವಿ ಎ ಈಕ್ವಲ್ಸ್ ಕಾನ್ಸ್ಟೆಂಟ್ ಅನ್ಬೋದು, ಅಥವಾ ಎ ವಿ ಈಕ್ವಲ್ಸ್ ಕಾನ್ಸ್ಟೆಂಟ್ ಅನ್ಬೋದು ನೋಡಿ. ವೆರಿ ಇಂಪಾರ್ಟೆಂಟ್ ರಿಲೇಷನ್ ನೋಡಿ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಯಾವುದೇ ಲಿಕ್ವಿಡ್ ಹರಿವಾಗ ಎ ಇಂಟು ವಿ ಅನ್ನೋದು ಕಾನ್ಸ್ಟೆಂಟ್, ದ ಪ್ರಾಡಕ್ಟ್ ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಸ್ಪೀಡ್ ಆಫ್ ಫ್ಲೋ ಇಸ್ ಎ ಕಾನ್ಸ್ಟೆಂಟ್. ವೆರಿ ಇಂಪಾರ್ಟೆಂಟ್ ನೋಡಿ, ತುಂಬ ಇಂಪಾರ್ಟೆಂಟ್ ಎಕ್ಸ್ಪ್ರೆಷನ್. ಇದನ್ನೇ ನಾವು ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಫಾರ್ ಲಿಕ್ವಿಡ್ ಅಂತ ಕರೆಯೋದು. ಇದು ಇನ್ ಜನರಲ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಫಾರ್ ಫ್ಲೂಯಿಡ್ಸ್. ಇದು ಎ ವಿ ಈಕ್ವಲ್ಸ್ ಕಾನ್ಸ್ಟೆಂಟನ್ನು ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಫಾರ್ ಲಿಕ್ವಿಡ್ಸ್ ಅನ್ನೋದೇ ಅಂತಲೇ ಕರೆಯೋದು. ನೋಡಿ, ಎಲ್ಲೇ ಲಿಕ್ವಿಡ್ ಹರಿವಾಗ ದ ಪ್ರಾಡಕ್ಟ್ ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಸ್ಪೀಡ್ ಆಫ್ ಫ್ಲೋ ಮಾಡಿದ್ರೆ ನಿಮ್ಗೆ ಅದೊಂದು ಕಾನ್ಸ್ಟೆಂಟೇ ಬರಬೇಕು. ಇದೇನು ಅಂತ ಹೇಳ್ತೀನಿ ರೀ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬಹುದು ನೋಡಿ. ಸೊ ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್, ಇದು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಇದರಿಂದ ಏನು ಅರ್ಥ ಮಾಡ್ಕೋಬಹುದು ಅಪ್ಪ ನೋಡಿ, ಇಲ್ಲಿ ಎ ವಿ ಈಕ್ವಲ್ಸ್ ಕಾನ್ಸ್ಟೆಂಟ್. ಸೊ ತುಂಬ ಇಂಪಾರ್ಟೆಂಟ್ ನೋಡಿ ಇದು. ಸೊ ಏನು ಅರ್ಥ ಮಾಡ್ಕೋಬಹುದು ಅಂದರೆ, ಯಾವುದೇ ಲಿಕ್ವಿಡ್ ಹರಿತಾ ಇತ್ತು ಅನ್ಕೊಳ್ಳಿ, ಇನ್ನು ಮುಂದೆ ಲಿಕ್ವಿಡ್ಸ್ಗೆ ಇದು ಲಿಕ್ವಿಡ್ಗೆ ಇದು ಬರ್ದಿರೋದು. ಯಾವುದೇ ಲಿಕ್ವಿಡ್ ಹರಿತಾ ಇತ್ತು ಅನ್ಕೊಳ್ಳಿ, ಆಗ ಅವುಗಳ ಪ್ರಾಡಕ್ಟ್ ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಮತ್ತು ಅಲ್ಲಿರುವಂಥ ಸ್ಪೀಡ್ ಆಫ್ ಫ್ಲೋ ಕಾನ್ಸ್ಟೆಂಟ್ ಇರಬೇಕು. ಸೊ ಈಗ ಏನು ಅರ್ಥ ಮಾಡ್ಕೋಬೋದು ನೋಡಿ, ಸಪೋಸ್ ನಿಮ್ಮ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ದೊಡ್ಡದಿತ್ತು ಅಂದರೆ ಅಲ್ಲಿ ಸ್ಪೀಡ್ ಆಫ್ ಫ್ಲೋ ಕಮ್ಮಿ ಇರುತ್ತೆ, ನಿಧಾನಕ್ಕೆ ಲಿಕ್ವಿಡ್ ಹರಿತಾ ಇರುತ್ತೆ. ಎಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇರೋ ಕಡೆ. ಅದೇ ಈಗ ನೋಡಿ, ಯಾಕಂದರೆ ಅವೆರಡರ ಪ್ರಾಡಕ್ಟ್ ಕಾನ್ಸ್ಟೆಂಟ್ ಬರಬೇಕಲ್ಲ. ಈಗ ಸಪೋಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಇತ್ತು ಅಂದ್ಕೊಳ್ಳಿ, ಆಗ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಇರುತ್ತೆ, ಯಾಕಂದರೆ ಅಗೇನ್ ಅವುಗಳ ಪ್ರಾಡಕ್ಟ್ ಅಷ್ಟೇ ಬರಬೇಕು. ಓಕೆನಾ? ಸೊ ಇದನ್ನು ಒಂದು ಡಯಾಗ್ರಾಮಿಂದ ಅರ್ಥ ಮಾಡ್ಕೊಳ್ಳೋಣ. ಸಪೋಸ್ ಈ ಥರ ಶೇಪಲ್ಲಿ ಲಿಕ್ವಿಡ್ ಹರಿತಾ ಇದೆ ಅಂದ್ಕೊಳ್ಳಿ, ಈ ಥರ ಶೇಪ್ ಇರೋ ಪೈಪಲ್ಲಿ. ಓಕೆನಾ? ಇಲ್ಲಿ ನೋಡಿ, ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A1 ಅಂತೀನಿ, ಇದು A2 ಅಂತೀನಿ, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. A1 ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A1 ಇಲ್ಲಿ, ಇದು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ A2. ಇಲ್ಲಿ ಸ್ಪೀಡ್ ಆಫ್ ಫ್ಲೋ V1 ಇರಲಿ, ಇಲ್ಲಿ ಸ್ಪೀಡ್ ಆಫ್ ಫ್ಲೋ V2 ಇರಲಿ. ಸೊ ಒಂದು ಲಿಕ್ವಿಡೇ ಹರಿತಾ ಇರೋದು, ಲಿಕ್ವಿಡ್ಗಳಿಗೆ ಇದು ಬರ್ದಿರೋದು. ಯಾಕಂದ್ರೆ ಲಿಕ್ವಿಡ್ಗಳಿಗೆ ರೋ ಪಿ ವಿ ಪಿ ಎ ಪಿ ಸಮ ಆಗ್ಬಿಡುತ್ತಲ್ಲ, ಅವು ಕ್ಯಾನ್ಸಲ್ ಆಗೋಯ್ತವೆ. ಸೊ ಎ ವಿ ಈಕ್ವಲ್ಸ್ ಕಾನ್ಸ್ಟೆಂಟ್. ಸೊ ನೋಡಿ, ಒಂದು ಲಿಕ್ವಿಡ್ ಹರಿತಾ ಇದೆ ಈ ಥರ ಪೈಪಲ್ಲಿ. ಸೊ ಇದು ಚಿಕ್ಕ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಅಲ್ವಾ A1. ಸೊ A1 ಕಮ್ಮಿ ಇದೆ ನೋಡಿ, ಸ್ಮಾಲ್ ಇದೆ. A1 ಇಸ್ ಲೆಸ್ ದೆನ್ A2. ಸೊ A1 ಅಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಇದೆ, ಯಾವುದಕ್ಕಿಂತ A2ಗಿಂತ. ಸೊ ಒಂದು ಲಿಕ್ವಿಡ್ ಹರಿತಾ ಇದೆ ಈ ಥರ ಪೈಪಲ್ಲಿ. ಸೊ ಈಗ ನೀವೇ ಹೇಳ್ಬೋದು, ಈಗ ಎ ವಿ ಈಕ್ವಲ್ಸ್ ಕಾನ್ಸ್ಟೆಂಟ್. ಸೊ ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಇರೋ ಕಡೆ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಇರುತ್ತೆ, ಅದೇ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ ಇರೋ ಕಡೆ ಸ್ಪೀಡ್ ಆಫ್ ಫ್ಲೋ ಕಮ್ಮಿ ಇರುತ್ತೆ. ಸೊ V1 ಇಸ್ ಗ್ರೇಟರ್ ದ್ಯಾನ್ V2 ನೋಡಿ, ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಲಿಕ್ವಿಡ್ ಫಾಸ್ಟಾಗಿ ಮೂವ್ ಆಗ್ತಿರುತ್ತೆ ನೋಡಿ, ಇಲ್ಲಿ ಫಾಸ್ಟಾಗಿ ಮೂವ್ ಆಗ್ತಿರುತ್ತೆ, ಅದೇ ಇಲ್ಲಿ ಬಂದರೆ ನಿಧಾನಕ್ಕೆ ಮೂವ್ ಆಗ್ತಾ ಇದೆ ನೋಡಿ. ಅರ್ಥ ಆಯ್ತಾ? ನೋಡಿ, ನಿಮ್ಮ ಟ್ಯೂಬು ನ್ಯಾರೋ ಇದ್ದಷ್ಟು ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಇರುತ್ತೆ ನೋಡಿ. ಸೊ ಇಲ್ಲಿ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಇದೆ, ಬಟ್ ಇಲ್ಲಿ ಬಂದರೆ ಸ್ಪೀಡ್ ಆಫ್ ಫ್ಲೋ ಕಮ್ಮಿ ಇದೆ. ಸೊ ನಮ್ಮ ಈಕ್ವೇಷನ್ ಆಫ್ ಕಂಟಿನ್ಯೂಟಿ ಹೇಳೋದು ಇಷ್ಟೇ, ಎಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ದೊಡ್ಡದೋ ಅಲ್ಲಿ ಸ್ಪೀಡ್ ಆಫ್ ಫ್ಲೋ ಕಮ್ಮಿ, ಎಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಚಿಕ್ಕದೋ ಅಲ್ಲಿ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ.
ಅರ್ಥ ಆಯ್ತಲ್ಲ? ಸೊ ನೋಡಿ, ಪೈಪಿನ ಈ ಭಾಗದಲ್ಲಿ ಫಾಸ್ಟಾಗಿ ಫ್ಲೋ ಆಗ್ತಿದೆ ಲಿಕ್ವಿಡ್, ಅದೇ ಈ ಭಾಗದಲ್ಲಿ ನಿಧಾನಕ್ಕೆ ಫ್ಲೋ ಆಗ್ತಾ ಇದೆ. ಓಕೆನಾ? ಸೊ ದ್ಯಾಟ್ಸ್ ಅಬೌಟ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿ, ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಡೈಲಿ ಲೈಫ್ ಅಪ್ಲಿಕೇಶನ್ಸ್ ಆ್ಯಂಡ್ ಆಲ್ಸೋ ಫಾರ್ ಯರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಇಲ್ಲಿ A1 V1 ಮಾಡಿದ್ರೆ ನೀವು ಇಲ್ಲೂ ಏನು ಬರುತ್ತೆ, A2 V2ನೇ ಬರಬೇಕು. ಸೊ A1 A2ಗಿಂತ ಕಮ್ಮಿ ಇರೋದ್ರಿಂದ V1 V2ಗಿಂತ ದೊಡ್ಡದಿರುತ್ತೆ. ಅಗೇನ್ ಎಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿನೋ ಅಲ್ಲಿ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ, ಎಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿನೋ ಅಲ್ಲಿ ಸ್ಪೀಡ್ ಆಫ್ ಫ್ಲೋ ಕಮ್ಮಿ. ಸೊ ದಿಸ್ ಇಸ್ ಅಬೌಟ್ ಈಕ್ವೇಷನ್ ಆಫ್ ಕಂಟಿನ್ಯೂಟಿ. ಥ್ಯಾಂಕ್ ಯು.